ಕಣ್ತುಂಬಿಕೊಳ್ಳಲಿ ಅವನು ಕೂಡ. ಯಾಕಂದ್ರೆ ಆ ಒಂದು ಅವಕಾಶವನ್ನು ಏನು ವಂಚಿತರ ಆಗಬಾರ್ದು, ಕಳ್ಕೊಳ್ಬಾರ್ದು ಅಂತೇಳಿ ಬಂದಿದ್ದಾನೆ. ಅವನು ನೋಡ್ತೇನಪ್ಪ ನಾನು ಬರ್ತಾ ಇದ್ದೇನೆ ಅಂತ ಬಂದಿದ್ದಾನೆ ಅಂತ. ಸರ್ ನಾವು ಹೋಗಿ ಹೊಸಪೇಟೆ ಸ್ಟೇಷನ್ಗೆ ಹೋಗಿ ಏನಂತಾರೆ ಅಲ್ಲಿ ಹೋಗಿ ಬಸ್ ಸ್ಟ್ಯಾಂಡೋ ಇನ್ ಸ್ಟೇಷನ್ಗೆ ಹೋಗಿ ಕರ್ಕೊಂಡು ಬಂದು ಅವರು ಬಂದ್ ಮಾಡ್ತೇವ್ರಿ ಅಂತಂತ ಇದ್ರು. ಬಂದ್ ಮಾಡ್ತೇವೆ ಅಂದ್ಕೊಳ್ಳೆ ಇವರೇ ಐಗಳು ಸರ್ ಅಲ್ಲೇ ಕೆರೋಸಿನ್ ಹಾಕಿ ಏನು ಅಂತಂದ್ರೆ ಭಾಳ ಸುವರ್ಣ ನಮ್ದೇನು ಅಮೃತ್ಸರ ಇರ್ತಕ್ಕಂಥ ಸುವರ್ಣ ಮಹಲ್ ಇದೆಯಲ್ಲ ಆ ರೀತಿ ಕಾಣುವ ಹಾಗೆ ಎಷ್ಟೊಂದು ಅದ್ಭುತವಾಗಿ ಅದು ನೋಡ್ಬೇಕು. ಶನಿವಾರ ರವಿವಾರ ಏನೋ ಅದನ್ನು ಇಟ್ಟಿದ್ದಾರೆ, ಇನ್ನೂ ಅದು ಮುಂದುವರ್ಕೊಂಡಿದೆಯೋ ಬಂದಿದೆಯೋ ಇಲ್ಲ ಗೊತ್ತಿಲ್ಲ. ಆದರೆ ಅವತ್ತೊಂದಿನ ನಾನು ಕೂಡ ನೋಡಿದ್ದಿಲ್ಲ ಅದನ್ನು, ಹಂಪಿಯನ್ನು ಆ ಇಲ್ಯುಮಿನೇಷನ್ ಮಾಡ್ತಕ್ಕಂಥ ಒಂದು ಸಂದರ್ಭ ನೋಡಿದ್ದಿಲ್ಲ. ಸುಮಾರು 1-1.5 ಆದರೂ ಕೂಡ ನಮ್ಮ ವಿದ್ಯಾರ್ಥಿನಿಗಳು ಬೇರೆ ಬೇರೆ ಕಡೆಯಿಂದ ಬಂದಂಥ ಎಲ್ಲ ವಿದ್ಯಾರ್ಥಿನಿಗಳು ನೋಡಿ ಆ ವೈಭವವನ್ನು ನೋಡಿ, ಹಂಪಿಯ ವೈಭವವನ್ನು ನೋಡಿ ಏನದು ಸರ್ ನಮ್ಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ, ಏನು ಅದನ್ನು ನೋಡಬೇಕು ಅದನ್ನು. ಹಾಗಾಗಿ ಅವ್ರು ಹೇಳಿದರು ಇಲ್ಲಿ 6 ರಾಜ್ಯಗಳ ಸ್ಟೂಡೆಂಟ್ಸ್ ಬಂದದ್ದಷ್ಟೇ ನನಗೆ ಗೊತ್ತಿದೆ. ಒಂದು ಅಲ್ಲಿ ಕ್ಯಾಂಪಿನಲ್ಲಿ 2 ಗಂಟೆವರೆಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ. 2 ಗಂಟೆಗೆ ಮಲ್ಕೊಂಡ ನಂತರ ಮತ್ತೆ ಬೆಳಗ್ಗೆ 4:30-5 ಗಂಟೆಗೆ ಮತ್ತೆ ಎದ್ದು ಏನಂತಂದ್ರೆ ಎಲ್ಲ ಜವಾಬ್ದಾರಿಗಳನ್ನು ಮಾಡ್ತಾರೆ. ಕೊನೆಗೆ ಏನದು ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿ ನನಗೆ ಗೊತ್ತಿತ್ತು ಅದು ಆ ಸ್ವಭಾವ. ಅದಕ್ಕಾಗಿ ಇಲ್ಲಿ ಒಂದು ಸಂದರ್ಭವನ್ನು ನಾನು ನೆನಪಿಸ್ಕೊಳ್ತೇನೆ. ಬಹಳ ತನ್ನದೇ ಆಗಿರ್ತಕ್ಕಂಥ ಒಂದು ಗಾಡಿ ಕ್ಯಾಂಪಿಗೆ ಬಂದಾಗ, ಅಧಿಕಾರಿಯಾಗಿ ಕ್ಯಾಂಪಿಗೆ ಬಂದಾಗ ಹಂಪಿಯಲ್ಲಿ ಏನದು ತನ್ನ ಹೀರೋ ಹೊಂಡವನ್ನು ತೊಗೊಂಡು ಬಂದಲ್ಲೇ ಎಷ್ಟು 7 ರಾಜ್ಯದ ಸುಮಾರು 400 ಜನ ಹುಡುಗರು ಹುಡುಗಿಯರು ಏನಂತಾರೆ ಹಂಪಿಯಲ್ಲಿ 7 ದಿನಗಳವರೆಗೆ ಇದ್ರು. ಒಂದು ಸೆಕೆಂಡ್ ಸರ್ ಸರ್ಕಾರ ಅವರನ್ನ ಒಂದು ಅವಧಿಯವರೆಗೆ ಸಿಂಡಿಕೇಟ್ ಮೆಂಬರ್, ಮಹಿಳಾ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಆದರು. ನಾನು ಏನೂ ಮಾಡದೇ ಇದ್ದಂಥ ಸಾಧನೆಯನ್ನು ನನ್ನ ಒಬ್ಬ ಶಿಷ್ಯ ಮಾಡಿದ್ದಾನೆ ಅಂತಕ್ಕಂಥ ನಾನೇ ಸಿಂಡಿಕೇಟ್ ಮೆಂಬರ್ ಆಗಿದ್ದೇನೆ. ನಾನೇ ಏನಂತಂದ್ರೆ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯನ್ನು ಪಡೆದಿದ್ದೇನೆ ಅನ್ನೋಂಥ ಒಂದು ಏನು ಹೆಮ್ಮೆ ನನಗಿದೆ. ಅಂದರೆ ತೆಲುಗಿನಲ್ಲಿ ಗುರು ಮಿಂಚಿನ ಶಿಷ್ಯರು ಅಂತಂತ ಹೇಳ್ತಾರಲ್ಲ, ಹಾಗೆ ಗುರುವನ್ನು ಮೀರಿಸಿದಂಥ, ಗುರುವಿನಿಗಿಂತ ಹೆಚ್ಚು ಸಾಧನೆ, ಆವಾಗ ಗುರುಗೆ ಸಂತೃಪ್ತಿ ಆಗ್ತಾ ಇದೆ ಏನು ಅಂಥ ಒಂದು ಸಾಧನೆಯನ್ನು ಅವರು ಮಾಡಿದ್ದಾರೆ. ಎಳ್ಳಷ್ಟು ಅದನ್ನು ಏನಂತಾರೆ ಎಲ್ಲಿಯೂ ಏನಂತ ಹೇಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಹೇಳಿದ್ನಿಲ್ಲ, ನೀನು ಹೇಳ್ತಾ ಇದ್ದೆ ಮಾತಾಡಲಿಕ್ಕೆ ಅವರೇ ತಾವೇ ಹೇಳ್ಕೊಂಡ್ರು. ಮಾತಾಡಲಿಕ್ಕೆ ನಾನು ಎಂದೂ ವೇದಿಕೆ ಮುಂದೆ ಬಂದಿದ್ದಿಲ್ಲ, ಮೈಕ್ ಹಿಡಿದಿದ್ದಿಲ್ಲ, ಕೆಲಸ ಮಾಡೋಣಕ್ಕೆ ಸಾಕಷ್ಟು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. 3 ಗಂಟೆವರೆಗೆ ಏನಂತಂದರೆ ಮಾತಾಡಬಲ್ಲರು, ಕಾರ್ಯಕ್ರಮವನ್ನು ಕೊಡಬಲ್ಲರು. ನಾನು ಇನ್ನೂ ಒಂದು ಇದು ಬರದೇ ಇದ್ದರೆ ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನು ಕೋಳಿಕೆ ರಂಗ ನಾನ್ ತಿಪ್ಪಾರಳ್ಳಿ ಬೋರಣ್ಣವ್ರು ಅಣ್ಣ ಹೇಳ್ತಿ ತಮ್ಮನ ದೊಡ್ಡ ಮಗ. ಧನ್ಯವಾದಗಳು.